ಅಲ್ಲ ಈಗ ಆ ಟೈಮಲ್ಲಿ ನಿಮಗೆ ಬ್ರೇಕಪ್ ಆಗಿತ್ತು, ನಿಮಗೆ ಮತ್ತೊಬ್ಬ ಹುಡುಗನ ಜೊತೆ ಸ್ನೇಹ ಬೆಳೀತು. ಅಲ್ಲ ಬ್ರೇಕಪ್ ಆಯ್ತು, ನಿಮ್ಮ ಮತ್ತೊಬ್ಬ ಯುವಕನ ಜೊತೆ ಸ್ನೇಹ ಆಯ್ತು. ಸರ್ ಯಾರು ಹೇಳ್ತಾರೆ ಸ್ನೇಹ ಸರ್? ಒಂದು ಫ್ರೆಂಡ್ಶಿಪ್ ಆಗಲ್ಲನಾ? ಒಂದು ಹುಡುಗ ಹುಡುಗಿ ಮಧ್ಯೆಯಲ್ಲಿ ಫ್ರೆಂಡ್ಶಿಪ್ ಆಗ್ಬೇಡನ ಸರ್? ಒಂದು ಬ್ರೇಕಪ್ ಆಯ್ತು, ನಾನು ಅಷ್ಟು ಟ್ರಾಮಲ್ಲಿ ಇದ್ದೀವಿ, ಒಂದು ಅಬೋರ್ಷನ್ ಮತ್ತೆ ಮದ್ವೆಗೆ ಪ್ರಾಮಿಸ್ ಮಾಡೋದು, ಬರೋದು ಹೋಗೋದು ಬರೋದು ಒಂದು ಫುಟ್ಬಾಲ್ ತರ ಟ್ರೀಟ್ ಮಾಡಿದ್ರೆ ನಾನ್ ಯಾಕೆ ನನ್ನ ಲೈಫಲ್ಲಿ ಒಂದು ಫ್ರೆಂಡ್ ಮಾಡ್ಬೇಡನ ಸರ್? ಆ ಹುಡುಗಗೆ ಎಷ್ಟು ಟಾರ್ಚರ್ ಕೊಟ್ಟಿದ್ರು ಈ ಕೆಸಿ ಕಾರ್ಯಪ್ಪ, ಹೇಳಲೇಬೇಕು ಮಾಡಿದೀರಾ ಅಂತ. ಅವರು ದಮ್ಮಯ್ಯಪ್ಪ ನಾನು ಫ್ರೆಂಡ್ಸ್, ನಾವು ಇಬ್ರು ಫ್ರೆಂಡ್ಸ್ ಅಂತ ಒಂದ್ ನಿಮಿಷ ಕಾರ್ಯಪ್ಪ ಅವರೇ, ಬ್ರೇಕಪ್ ಆದ ಸಂದರ್ಭದಲ್ಲಿ ಸ್ನೇಹ ಇದ್ದಿದ್ದ ಹೌದು, ಅದನ್ನ ನೀವು ಬೇರೆ ಬೇರೆ ಅರ್ಥ ಕೊಟ್ರೆ ಅದಕ್ಕೆ ಸರ್ ನಾನೊಂದು ಮಾತು ಹೇಳ್ತೀನಿ. ಇವ್ರು ಬ್ರೇಕಪ್ ಅಂತ ಆಯ್ತು, ಬ್ರೇಕಪ್ ಅಲ್ಲ ಆಯ್ತು, ಓಕೆ ಫ್ರೆಂಡ್ಶಿಪ್ ಅವ್ರು ಹೇಳ್ತಾ ಇದಾರೆ. ನಾನು ಅವ್ರಿಗೆ ಪರಿಚಯ, ಅವನು ನನ್ನ ಫ್ರೆಂಡೇ ಆಗಿದ್ದ. ಸೊ ನಾನು ಇವ್ರನ್ನ ಪರಿಚಯ ಮಾಡ್ಬೇಕಾದ್ರೆ ನಾವಿಬ್ರು ರಿಲೇಶನ್ಶಿಪ್ ಅಲ್ಲೂ ಇದ್ವಿ. ನಾನು ಒಳ್ಳೆ ಪರಿಚಯ ಮಾಡ್ಕೊಂಡು ಒಂದೇ ಸರಿ ಸರ್ ಆಗಿತ್ತು. ಅದಾದ್ಮೇಲೆ ಓಕೆ ಇವ್ರು ಹೇಳ್ತಾರೆ ಅಷ್ಟು ನೋವಿದೆ ಇವ್ರಿಗೆ, ಅಷ್ಟು ಬ್ರೇಕಪ್ ಆಗಿದೆ, ಅಷ್ಟು ನೋವಿರೋರು ಯಾರಾದ್ರೂ ಒಬ್ಬ ಹುಡುಗನ ಜೊತೆ 1.5 ತಿಂಗಳು ಒಂದು ಹುಡುಗಿ ಒಂದೇ ರೂಮ್ ಅಲ್ಲಿ ಇದ್ದು, ಇಲ್ಲ ನಾವಿಬ್ರು ಬರೀ ಫ್ರೆಂಡ್ಸು, ನಾವು ಬರೀ ಕುಡಿಯಕ್ಕೆ ಮಾತ್ರ ರೂಮ್ಗೆ ಹೋಗೋದು, ಬೇರೆ ಏನು ಮಾಡಲ್ಲ ಹಂಗಲ್ಲ ಹೇಳ್ತಾ ಇದ್ರು. ನಾನ್ ಕೇಳ್ದೆ ಇದೆಲ್ಲ ತಪ್ಪು, ಹೋಗ್ಬೇಡಿ ಪ್ಲೀಸ್ ಹೋಗ್ಬೇಡಿ. ನಾನ್ ಮೆಸೇಜ್ ಕೂಡ ನಿಮಗೆ ಕಳಿಸ್ತೀನಿ, ಅದನ್ನ ನಾನು ತುಂಬಾ ರಿಕ್ವೆಸ್ಟ್ ಮಾಡಿ. ಬ್ರೇಕಪ್ ಆದ ನಂತರ ಯಾಕೆ ತುಂಬಾ ತಪ್ಪು, ಪ್ಲೀಸ್ ಮಾಡಕ್ ಹೋಗ್ಬೇಡಿ. ಅದು ಒಂಥರ ಬ್ರೇಕಪ್ ಆದ ನಂತರ ನೀವು ಯಾಕೆ ಕಳ್ಸಕ್ ಹೋದ್ರಿ? ಅದೇ ಸರ್ ಇವರು ಮೆಸೇಜ್, ಅದೇ ಸರ್ ಅದೇನೆ ಸರ್ ಬ್ರೇಕಪ್ ಆದ್ಮೇಲೂ ಇವರು ನನಗೆ ಮೆಸೇಜ್ ಮಾಡ್ತಾ ಇದ್ರು. ಇವ್ರು ನನಗೆ ಮೆಸೇಜ್ ಮಾಡ್ತಾ ಇದ್ದು ಒಂದೇ, ನಾನು ಅವ್ರಿಗೆ ಒಂದೇ ಹೇಳ್ತಾ ಇದ್ದು, ನೋಡಿ ನಾನು ಈ ತರ ನಿಮ್ಗೆ ಎಷ್ಟು ಸರಿ ಚಾನ್ಸ್ ಕೊಟ್ಟರು ನೀವು ಬುದ್ಧಿ ಕಲಿಯಲ್ಲ. ಏನಕ್ಕಂದ್ರೆ ಎಷ್ಟು ಸಂತ ಚಾನ್ಸ್ ಕಲಿಯ, ಬರೀ ಕುಡಿಯೋದು ಡ್ರಗ್ಸ್ ಮಾಡೋದು ಇಂಥದ್ರಲ್ಲಿ ಇದ್ರೆ ನನ್ನ ಕ್ರಿಕೆಟ್ ಲೈಫೇ ಹಾಳಾಗ್ಬಿಡುತ್ತೆ. ಆದ್ರೂ ನಾನು ನಿಮ್ಗೆ ನನ್ನ ಸಿಂಪತಿಯಿಂದ, ಒಂದು ಒಳ್ಳೆ ತನದಿಂದ ನಿಮ್ಗೆ ಹೇಳ್ತಾ ಇದೀನಿ, ಇದೆಲ್ಲ ಮಾಡಬೇಡಿ. ಆ ಹುಡುಗನ ಜೊತೆನೂ ಒಂದು ರೂಮ್ ಅಲ್ಲಿ ಇರೋದು ತಪ್ಪು, ಇಟ್ಸ್ ಅ ರಾಂಗ್. ಇದು ಆದ್ರೂ ಮಾಡಕ್ ಹೋಗ್ಬೇಡಿ, ಅದು ತುಂಬಾ ರಾಂಗ್ ಆಗುತ್ತೆ, ಮಾಡಕ್ ಹೋಗ್ಬೇಡಿ ಅಂತ ಹೇಳಿದ್ರು. ಪದೇ ಅಲ್ಲೇ ಅಲ್ಲಿಂದ ಮೆಸೇಜ್ ಸರ್. ಅದಾದ್ಮೇಲೆ ನಾನು ಮಾತಾಡ್ತೀನಿ. ಅದಾದ್ಮೇಲೆ ನನಗೆ ಮೆಸೇಜ್ ಮಾಡಿದ್ದಾರೆ ಇವ್ರು ಏನಂತ ಮೆಸೇಜ್ ಮಾಡಿದಾರೆ ಅಂದ್ರೆ, ಇಲ್ಲ ನಂದು ಒಂದು ಏನು ಸಂಬಂಧ ಇಲ್ಲ, ಬಟ್ ನಾನು ಒಟ್ಟಿಗೆ ಇರೋದು ನಿಜ, ನಂದು ಒಂದು ಸಂಬಂಧ ಇಲ್ಲ, ಬಟ್ ನನಗೆ ನೀನೇ ಬೇಕು. ಇವಾಗ ನನಗೆ ನೀನೇ ಬೇಕು ಅನ್ನೋರು ಬೇರೆ ಹುಡುಗನ ಜೊತೆ ಇದ್ದು ನೀನೇ ಬೇಕು ಅಂದ್ರೆ ಹೆಂಗಿರಕ್ಕಾಗತ್ತೆ ಸರ್? ಹೆಂಗಿರಕ್ಕಾಗತ್ತೆ? ಇರಕ್ ಚಾನ್ಸೇ ಇಲ್ವಲ್ಲ. ಅದು ಒಂದು ರಾಂಗ್ ಇದಾಗುತ್ತಲ್ಲ, ಅದು ಒಂಥರ ಚೀಟಿಂಗ್ ತರ ಲೆಕ್ಕ ಬಂದ್ಬಿಡುತ್ತೆ. ಅಲ್ಲಿ ಒಬ್ಬನ ಜೊತೆ ಇದ್ಬಿಟ್ಟು, ಇಲ್ಲ ಅವ್ನು ನನ್ನ ಬರೀ ಫ್ರೆಂಡು, ಬಟ್ ನಾನು ಅವ್ನ ಜೊತೆ ಇಬ್ರು ಒಟ್ಟಿಗೆ ಇದ್ದೀವಿ, 1.5 ತಿಂಗಳು 2 ತಿಂಗಳು ನಾವು ಒಟ್ಟಿಗೆ ಒಂದೇ ರೂಮಲ್ಲಿ ಇದ್ದೀವಿ. ಆಮೇಲೆ ನನಗೆ ಮೆಸೇಜ್ ಮಾಡೋದು, ನೀನ್ ನನಗೆ ಬೇಕು, ನಾವಿಬ್ರು ಚೆನ್ನಾಗಿರೋಣ, ಎಲ್ಲ ಫೈಟ್ ಮರ್ತು ಬಿಡೋಣ, ನಾವಿಬ್ರು ಚೆನ್ನಾಗಿರೋಣ ಅಂತ ಹೇಳೋದು. ಅಲ್ಲೊಂದು ಪಾಯಿಂಟ್ ಹೇಳೋದು ಇವ್ರಿಗೆ. ಎಂಡ್ ಆಫ್ ದ ಡೇ ನೀನ್ ಬೇಕು, ಇಲ್ಲಾಂದ್ರೆ ಹಂಗ್ ಮಾಡ್ಬಿಡ್ತೀನಿ, ಹಿಂಗ್ ಮಾಡ್ಬಿಡ್ತೀನಿ, ಇಲ್ಲಾಂದ್ರೆ ಆಮೇಲೆ ಕೇಳಿದ್ರೆ ನೀನ್ ಯಾಕೆ ಹುಡುಗನ ಜೊತೆ ಇದ್ದೀನಿ? ಇವಾಗ ನಾನು ಇವಾಗ ನನ್ನ ಕೆಸಿ ಕಾರ್ಯಪಾಲ ನಿನ್ಗೆ ಅಷ್ಟು ಇಷ್ಟ ಅಲ್ವಾ? ನಿನ್ಗೆ ಅಷ್ಟೊಂದು ಇಷ್ಟ. ಒಂದೇ ಇವಾಗ ಬಂದು ಬ್ರೇಕಪ್ ಆಗಿ 2 ದಿವಸ ಆಗಿಲ್ಲ, ಆಲ್ರೆಡಿ ಆ ಹುಡುಗನ ಜೊತೆ ಒಂದು ರೂಮ್ ಶೇರ್ ಮಾಡೋದು ತಪ್ಪಲ್ವಾ? ಏನಕ್ಕೆ ಮಾಡ್ತಾ ಇದೀಯ ಅಂತ ಕೇಳಿ. ಏನಕ್ಕೆ? ಅದು ಸ್ವಲ್ಪ ಟೈಮ್ ತಗೋಬೇಕು. ಇವಾಗ ಫ್ರೆಂಡ್ ಒಂದ್ಸರಿ ಫ್ರೆಂಡು ಅಂತಾರೆ. ಫ್ರೆಂಡ್ ಅನ್ನೋರು ಯಾರಾದ್ರೂ 1.5 ತಿಂಗಳು 2 ತಿಂಗಳು ಯಾರೋ ಅವನು ಸೆಕೆಂಡ್ ರ್ಯಾಂಡಮ್ ಪರ್ಸನ್ ಜೊತೆ ಇರೋದು ನಿಮ್ಗೆ ಯಾರಿಗೆ ತಾನೇ ಇಷ್ಟ ಆಗುತ್ತೆ ಸರ್? ಯಾವ ರಿಲೇಶನ್ಶಿಪ್ ಅಲ್ಲಿ ಯಾವ ಹುಡುಗಿಗೆ ಇಷ್ಟ ಆಗುತ್ತೆ? ಯಾರಿಗೂ ಇಷ್ಟ ಆಗಲ್ಲ. ಇಡೀ ರಿಲೇಶನ್ಶಿಪ್ ಅಲ್ಲಿ ಯಾವ ಹುಡುಗಂಗೂ ಇಷ್ಟ ಆಗಲ್ಲ ಸರ್. ಫ್ರೆಂಡ್ಶಿಪ್ ಮಾಡೋದು ಆಚೆ, ಎಲ್ಲ ಒಟ್ಟಿಗೆ ಒಂದು ಫ್ರೆಂಡ್ಶಿಪ್ ಅಲ್ಲಿ ಪಾರ್ಟಿ ಮಾಡೋದು ನಾವು ಮಾಡಿದೀವಿ, ಎಲ್ಲರೂ ಮಾಡಿದ್ದಾರೆ, ಎಲ್ಲ ಅದು ಓಕೆ. ಬರೀ ಒಂದು ಹುಡುಗ ಹುಡುಗಿ ಒಂದ್ ಕಡೆ ಆಮೇಲೆ ನನ್ನ ಕೇಳೋದು ಲವ್ ಮಾಡು, ನನ್ನ ಜೊತೆ ಇರೋ, ನನ್ನ ಮದುವೆ ಆಗು ಅಂದ್ರೆ ನಾವ್ ಯಾವ ತರ ರೀತಿಲಿ ನೋಡ್ಬೇಕು? ನಮಗೆ ಆ ರೈಟ್ಸ್ ಇಲ್ವಾ? ನಾವು ಕೇಳ್ಬೇಕಲ್ವಾ ಸರ್? ಏನಕ್ಕೆ ಹಿಂಗೆ ಅವನ ಜೊತೆನೂ ಇರ್ತ. ಆಮೇಲೆ ತುಂಬಾ ನಾನು ಮ್ಯಾಚ್ ಅಲ್ಲಿ ಆಡ್ತಿದ್ರು, ಇಲ್ಲ ನನಗೆ ನೀನೇ ಇಷ್ಟ, ನನಗೆ ನೀನ್ ಬೇಕು, ಇದೊಂದು ಚಾನ್ಸ್ ಕೊಡು. ಇದೆಲ್ಲ ಆಗೋಯ್ತು, ನಾನು ಅವನ್ನ ಬಿಟ್ಬಿಡ್ತೀನಿ, ಆ ರೂಮ್ಗೆ ಹೋಗೋದೇ ಇಲ್ಲ, ಇನ್ಮೇಲೆ ಹೋಗಲ್ಲ, ಬಟ್ ನೀನ್ ನನ್ನ ಜೊತೆ ಇರು ಅಂತೆಲ್ಲ ರಿಕ್ವೆಸ್ಟ್ ಮಾಡಿದ್ದಾರೆ. ಆದ್ರೂ ನಾನು ಇವ್ರಿಗೆ ಸಮಾಧಾನ, ನೋಡಿ ಪ್ಲೀಸ್ ನನಗೆ ಅದ್ರ ಬಗ್ಗೆ ನಾನು ಕಮೆಂಟ್ ಮಾಡಲ್ಲ, ನೀವ್ ಯಾರ ಜೊತೆ ಇದ್ರ ಅಂತಾನು ಕಮೆಂಟ್ ಮಾಡಲ್ಲ, ಬಟ್ ಅದು ತಪ್ಪು. ಯಾವುದೇ ಹುಡುಗರ ಜೊತೆನೂ ಹಂಗಲ್ಲ ಇರಬಾರ್ದು. ನೀವು ಅಲ್ಲಿ ಕುಡ್ಕೊಂಡು ಬೆಳಗ್ಗೆ, ನಾನು ನಿಮ್ಗೆ ಆ ವಿಡಿಯೋಸ್ ಅನ್ನು ತೆಗಿತಾ ಇದ್ದೀನಿ, ಎಲ್ಲ ಕಳಿಸ್ಕೊಡ್ತೀನಿ ಸರ್. ಇವರು ಎಷ್ಟು ಗಂಟೆಗೆ 4 ಗಂಟೆ 5 ಗಂಟೆಗೆ ಹೋಗೋದು, ಬಿಯರ್ ತಗೊಂಡೋಗೋದು, ಪಾರ್ಟಿ ಮಾಡೋದು, ಒಳಗಡೆ ಅದೇನ್ ಪಾರ್ಟಿ ಮಾಡೋದು ನಮಗೆ ಗೊತ್ತಿಲ್ಲ, ಬಟ್ ಹೋಗೋದು ತಪ್ಪಲ್ವಾ ಸರ್? ಇವಾಗ ಅಲ್ಲೊಬ್ಬನ ಜೊತೆ ಇದ್ಬಿಟ್ಟು ಆಮೇಲೆ ನನ್ನ ಲವ್ ಮಾಡು ಅನ್ನೋದು ಕಾನ್ಸ್ಟಿಟ್ಯೂಷನ್ ಅಲ್ಲಿ ತಪ್ಪಿದೆಯಾ ಪಾರ್ಟಿ ಮಾಡೋದು ಕೆಸಿ ಕಾರ್ಯಪ್ಪ ಅವರೇ? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.